ಭಯ ಆಗ್ತಿದೆ. ಯಾಕೆ ಮಾಡ್ಕೊಂಡು ಹೋಗೋಣ, ನಿಮಗೂ ತೋರಿಸ್ತೀವಿ ಯಾವ ಥರ. ಯಾಕೆಂದರೆ ತುಂಬ ರ್ಯಾಶ್ ಡ್ರೈವ್ ಇತ್ತು. ಎಷ್ಟು ಹೈಟ್ ಆರಿದ್ವಿ ನಾವು ಮೇಲೆ. ಹಲೋ ಹೇಳೋ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಂದೇಶ್ವನಾಥ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಎಂಬೆಸ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಎಸ್, ಅಲ್ಲಿ ನಮ್ಮ ಅಕ್ಕನ ಮನೆಯಿಂದ ಹೊರಟು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಪುನಃ ಇವಾಗ ತುರೇಕೆರೆಗೆ. ಗೈಸಿಗೆಲ್ಲ ನಮ್ಮ ಅಕ್ಕನ ಮನೆಯಿಂದ ಡೈರೆಕ್ಟು ತುರೇಕೆರೆಗೆ ಹೋಗ್ತಾ ಇದ್ದೀವಿ. ಇವಳು ಮಾತ್ರ ಬರ್ತಾ ಇಲ್ಲ ಗೈಸ್, ಹಂಗೆ ತೊಲಗು ಅಂತ ತೊಲಗಿಸ್ತಾ ಇದ್ದೀವಿ ಇಲ್ಲಿಂದ ತುಮಕೂರಿಗೆ. ಮಾತಾಡ್ಬೇಕು ಯೂಟ್ಯೂಬ್ ಚಾನಲ್. ಸಾರಿ, ಕೃಪಾ ಕಡೆಗೌಡ. ಬಾಯ್ ಬಾಯ್. ಅನ್ನ ಇನ್ನು ನೆಕ್ಸ್ಟ್ ಕಾನ್ವೊಕೇಶನ್ಗೆ ಬಂದರೆ ಸಿಗೋಣ. ಫುಲ್ಲು ಬಸ್ ಡ್ರೈವರ್ ಹೆಂಗ್ ಬಸ್ ಡ್ರೈವ್ ಮಾಡ್ತಾವ್ರೆ, ಚೆನ್ನಾಗಿ ಮಾಡ್ತಾವ್ರ. ಎಷ್ಟು ಹೈಟ್ ಆರಿದ್ವಿ ನಾವು ಮೇಲೆ. ಗೈಸ್ ಹೆಂಗ್ ಗೊತ್ತಾ, ಒಬ್ರೊಬ್ರು ಇಲ್ಲಿ ಕೂತಿರೋರು ಟೆಂಡ್ ಅಂತ ಮೇಲಾರು ಕೆಳಾಕ್ಬಿಟ್ಟಿರೋದು 2 ಸಲ. ಅಷ್ಟು ಫಾಸ್ಟ್ ಡ್ರೈವ್ ಮಾಡ್ತಾ ಇದ್ದಾರೆ. ಬಿಟ್ಬಿಟ್ಟು ಗೈಸ್, ಇರೋಕ್ಕಾಗ್ದಲ್ಲ ಆ ಬಸ್ಸಿಗೆ ಹೋಯ್ತವಳೆ. ಬಾಯ್, ಹುಷಾರು. ಬಾಯ್ ಬಾಯ್. ಇನ್ನು ಕೃಪಾ ತುಮಕೂರಿಗೆ ಟಿಕೆಟ್ ತೊಗೊಂಡಿದ್ಲು, ಬಟ್ ಟಿಪ್ಟೂರಲ್ಲ ಡ್ರೈವ್ ಮಾಡೋದು ನೋಡಿ ಟಿಪ್ಟೂರಲ್ಲಿ ಇಳ್ಕೊಂಡು ಇನ್ನೊಂದು ನಾನ್ ಸ್ಟಾಪ್ ಬಸ್ ಇತ್ತು ಅಂದ್ಬಿಟ್ಟು ತುಮಕೂರು ಗಾಡಿಗೆ ಹೋಗುವಂದ್ವಿ. ಯಾಕೆಂದರೆ ತುಂಬ ರ್ಯಾಶ್ ಡ್ರೈವ್ ಇತ್ತು. ಬಟ್ ಅದು KSRTC ಬಸ್ ಡ್ರೈವರೇ ನನ್ನ ಶಾಕ್ ಆಯಿತು. ಇನ್ನು ಪುನಃ ಬಂದು ಅಪ್ಪ ಕಾಲ್ ಮಾಡಿದರೆ ಎಲ್ಲಿದೆ ಅಂತ ಒಂದು ಬಸ್ಸಲ್ಲೇ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಆ ಬಸ್ ಡ್ರೈವರ್ ಈ ಥರ ಗಾಡಿ ಓಡಿಸ್ತಾ ಇದ್ದಾರೆ ಹಂಗೆ ಅಂತ ನಮ್ಮ ಅಪ್ಪಾಜಿಗೆ ಅರ್ಥ ಆಗಲಿಲ್ಲ. ಸೊ ಕಾರಿಗೆ ಬಂದು ಫುಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಯಾವ್ಯಾವ ಥರ ಇತ್ತು ಏನು ಅಂತ. ಇನ್ನು ಮನೆಗೆ ಬಂದ್ವಿ. ಸೊ ನಮ್ಮ ಅಪ್ಪಾಜಿ ನಮ್ಮಮ್ಮ ಎಲ್ಲೋ ಯಾವುದೋ ಫಂಕ್ಷನ್ ಇತ್ತು, ದೇವ್ರು ಕರ್ಸಿದ್ರಂತ ಅಲ್ಲಿಗೆ ಹೋಗ್ಬೇಕಿತ್ತು. ಸೊ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನಿನ್ನೆ ಬಂದು ಇದು ವೈಕುಂಠ ಏಕಾದಶಿ ಇತ್ತಲ್ವ, ಸೊ ಅವಾಗಲೇ ಬರಬೇಕಿತ್ತು. ಬಟ್ ಅಕ್ಕನ ಮನೆಯಲ್ಲೇ ಇದ್ವಲ್ಲ, ಹಾಗಾಗಿ ಬರೋಕ್ಕೆ ಆಗಲಿಲ್ಲ. ಸೊ ಅಲ್ಲಿಂದ ಬಂದರು, ನಮ್ಮ ಪುನಃ ಕೇಳ್ತಾನೆ ಇದ್ದ. ಸೊ ಹಾಗಾಗಿ ಓಕೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಪಡ್ಕೊಂಡು ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬಂದಮೇಲೆ ಅವನು ನಮ್ಮಪ್ಪ ಅಮ್ಮನ ಜೊತೆ ಊರಿಗೆ ಹೋದ. ನಮ್ಮ ಜೊತೆ ಬಂದಿದ್ದ, ಅವನು ನಮ್ಮ ಅಪ್ಪಾಜಿ ಅಮ್ಮನ ಜೊತೆ ನೆಂಟರು ಮನೆ ಕಳಿಸ್ಬಿಟ್ಟು ನಾವು ಸ್ವಲ್ಪ ಕೆಲಸ ಇತ್ತು, ಅಪ್ಪ ಏನೋ ಹೇಳಿದ್ರು. ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಕೆಲಸ ಸುತ್ತಾಡ್ಕೊಂಡು ಹೋಗೋಣ ಬಂದ್ಬಿಟ್ಟು ನಾನು 3 ಜನ ಹೋಗ್ತಾ ಇದ್ದೀವಿ. ಸೊ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಏನಾರ ಚಾಟ್ಸ್ ಅಮ್ಮ ಒಂದು ಸ್ವಲ್ಪ ಅದು ಇದೆ ನಮ್ಮ ಮನೇಲಿ ಗೊತ್ತಲ್ಲ, ಓದ್ಬಲ್ ಗ್ರಾಸರೀಸ್ ಏನಾರ ಇರುತ್ತೆ. ಸೊ ಅದು ಇದು ಪುರಿ ಖಾರ ಎಲ್ಲ ಥರ ಹೇಳಿದರು. ತೊಗೊಂಡು ಅಲ್ಲಿಂದ ಏನಾರ ಚಾಟ್ಸ್ ತಿನ್ನೋಣ ಅಂತ ಹೋದ್ವಿ. ಚಾಟ್ಸ್ ತಿನ್ಕೊಂಡು ಇವಾಗ ಪಾನಿಪುರಿ ತಿನ್ನೋಕ್ಕೆ ಬಂದಿದ್ದೀವಿ. ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಮನೆಗೆ ಹೋಗಿ ಬೇರೆ ಪ್ಲ್ಯಾನ್ ಇದೆ, ಏನು ಅಂತ ತೋರಿಸ್ತೀವಿ. ಆ್ಯಕ್ಚುಲಿ ಆಂಟಿ ಎಷ್ಟು ಸಖತ್ತಾಗಿ ಮಾಡೋರು ಅಂದರೆ, ನಮ್ಮ ಅಕ್ಕ ಅಂತೂ ದಿನದಲ್ಲಿ 2-3 ಸಲ, ದಿನಕ್ಕೆ 2 ಸಲಿನೇ ಬಂದು ತಿನ್ಕೊಂಡು ಹೋಗೋರು ಅವಳು ಫ್ರೆಂಡ್ಸು. ಬಟ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೂರೂ ಚೆನ್ನಾಗಿರಲಿಲ್ಲ. ಬಟ್ ಏನೋ ಆರ್ಡ್ರ್ ಮಾಡಿದ್ವಲ್ಲ ಅಂತ ತಿನ್ಕೊಂಡು ಇನ್ನು ಅಲ್ಲಿಂದ ನಾನು ಹೇಳಿದ್ನಲ್ಲ ನೆಕ್ಸ್ಟ್ ಏನೋ ಪ್ಲ್ಯಾನ್ ಇದೆ, ಅಲ್ಲಿಂದ ಹೋಗ್ತಾ ಇದ್ದೀವಿ ಅಂತ. ಸೊ ಮನೆಗೆ ಬಂದು ಇನ್ನು ನಾನು ರೋಡ್ ಚೆನ್ನಾಗಿಲ್ಲ ಅಂದ್ಕೊಂಡೆ ನಾವು ಹೋಗ್ತಾ ಇರೋದು ಮಲಘಟ್ಟ ಕೆರೆಗೆ. ಅಲ್ಲಿ ನೋಡಿದ್ರೆ ಟಾರ್ ರೋಡ್ ಮಾಡಿಬಿಟ್ಟಿದ್ರು ಫುಲ್ಲು. ಹಾಗಾಗಿ 2 ಗಾಡಿ ತೊಗೊಂಡ್ವಿ. ಅವರಿಬ್ಬರು ಸ್ಕೂಟಿ ತೊಗೊಂಡ್ರು, ನಾನು ಗಾಡಿ ತೊಗೊಂಡೆ. ಭಯ ಆಗ್ತಿದೆ. ಯಾಕೆ ಪಾಚಿ ಕಟ್ಟಿದೆ ಅಂತನ. ನೀರೆಲ್ಲ ಕಡಿಮೆ ಆಗಿದೆ ಫುಲ್ಲು. ನರ ಹುಷಾರು. ಗೈಸ್ ಇವಾಗ ಮನೆಗೆ ಹೋಗಿ ಬಂದು ಮಲಘಟ್ಟ ಕೆರೆಗೆ ತೋರಿಸೋಣ ಅಂತ ಬಂದಿದ್ದೀವಿ. ಎಷ್ಟೊಂದು ಜನ ಗೊತ್ತಿರುತ್ತೆ ತುರುವೇಕೆರೆ ತಾಲೂಕಲ್ಲಿರೋದು, ಫೇಮಸ್ಸು ಇವಾಗ. ಬಟ್ ವಾಟರ್ ಎಲ್ಲ ಕಡಿಮೆ ಆಗಿದೆ. ಬನ್ನಿ ಗೈಸ್, ಆಟ ಆಡೋವಷ್ಟೆಲ್ಲ ನೀರು ಬರ್ತಾ ಇಲ್ಲ, ಇವಾಗ ಸ್ಟಾಪ್ ಆಗಿದೆ ಒಂದು ಸ್ವಲ್ಪ. ಬನ್ನಿ, ಎಷ್ಟಿದೆ ಅಷ್ಟು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ. ನಿಮಗೂ ತೋರಿಸ್ತೀವಿ ಯಾವ ಥರ ಎಂಜಾಯ್ ಮಾಡ್ತೀವಿ, ಯಾವ ಥರ ನೀರೆಲ್ಲ ಬರ್ತಿದೆ ಅಂತ. ತುಂಬ ಬಿಸಿಲಿದೆ. ಹಿಂದೆ ದೇವಸ್ಥಾನದ ಹತ್ರ ದೇವಸ್ಥಾನ ಡೋರ್ ಬಾಗಿಲು ಕ್ಲೋಸ್ ಆಗಿದೆ. ಬಟ್ ಏನು ಬಿಡೋಕ್ಕಾಗಲ್ಲ. ಬನ್ನಿ
ಅಯ್ಯೋ ಏನ್ ಚೆನ್ನಾಗಿಲ್ಲ. Mama. ಅಮ್ಮ. ಸೊ ಇನ್ನು ಅಲ್ಲೆಲ್ಲ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ನೀರು ಕೋಡಿ ಬಿದ್ದಿರಾಟ ಒಂದು ಸ್ವಲ್ಪ ಬರ್ತಾಯಿತ್ತು, ಬಟ್ ಈ ಸೈಡು ಚೆನ್ನಾಗಿ ಜೋರಾಗಿ ಹರಿತಾಯಿತ್ತು. ಬಟ್ ಏನಂದರೆ ಈಗಿನ ಜನಗಳು ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಳಲ್ಲ, ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಬಂದರು ಅಂದ್ರೆ ಅಲ್ಲಲ್ಲೇ ಹಾಕಿಬಿಡ್ತಾರೆ. ಬಟ್ ಬಂದಮೇಲೆ ವಾಶ್ ಮಾಡೋದು ತಪ್ಪಲ್ಲ, ಬಟ್ ವಾಶ್ ಮಾಡ್ಕೊಂಡು ಹೋದರೆ ಎಲ್ಲ ಕ್ಲೀನಾಗಿ ಇಟ್ಕೋಬೇಕಲ್ವ. ಸೊ ನಾವು ಒಂದು ಸ್ವಲ್ಪ ಹೊತ್ತೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ಹೋಗ್ಬೇಕಾದ್ರೆ ಅಲ್ಲೇ ಒಬ್ಬರು ಚಿರುಮುರಿ ಮತ್ತು ಬಜ್ಜಿ ಎಲ್ಲ ಹಾಕ್ಕೊಂಡಿದ್ರು. 3 ಜನಕ್ಕೂ ಫೇವ್ರೇಟೇ ಚಿರುಮುರಿ ಅಂದರೆ. ಬಿಸಿ ಬಿಸಿ ಬಜ್ಜಿ ಎಲ್ಲ ಇತ್ತು. ಸೊ ಅದೆಲ್ಲ ತಿನ್ನೋಣ ಅಂತ ಒಂದು ಸ್ವಲ್ಪ ತೊಗೊಂಡ್ವಿ. ಬಟ್ ಚಿರುಮುರಿ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಸ್ವಲ್ಪ ಎಲ್ಲ ತೊಗೊಂಡು ಅಲ್ಲಿಂದ ತಿನ್ಕೊಂಡು ಇನ್ನು ಪುನಃ ಬರೋ ಅಷ್ಟಾಗಿ ನಾವು ಮನೆಗೆ ಹೋಗ್ಬೇಕಿತ್ತು. ಹಾಗಾಗಿ ಹೊರಟ್ವಿ. ಫೈನಲಿ ಗಾಯ್ಸ್ ಮುಗಿಸ್ಕೊಂಡ್ವಿ ಮಲ್ಲಕಟ್ಟೆಗೆರೆನ. ಆಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಯಾವುದೋ ಗಾಡಿ ಶ್ರೀ ಸ್ಕೂಟಿ, ನಾನು ಶ್ರೀ ಇಬ್ಬರು ಸ್ಕೂಟಿ ರೈಡ್ ಮಾಡ್ತಿದ್ದೀವಿ. ಮತ್ತು ಬಿಂದು ಇವಾಗ ಬೈಕ್ ತಗೊಂಡಿದ್ದಾಳೆ. ನೋಡಿ ಗಾಯ್ಸ್, ನಮ್ಮ ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ತೋರಿಸ್ತಿದ್ದಲ್ಲ ನಮ್ಮ ಹುಡುಗಿ. ಹೌದೌದು, ಇದಾನ ನೀನು. ಸೊ ಇನ್ನು ಮತ್ತೆ ಮನೆಗೆ ರೀಚ್ ಆದ್ವಿ. ನಾವು ಹೋಗಿ ಒಂದು 10 ಮಿನಿಟ್ಸ್ಗೆ ಪುನಃ ಬಂದ. ಅವ್ನು ಹೋಗೋಷ್ಟೊತ್ತಿಗೆ ಯಾಕೆ ಹೋಗಬೇಕು ಅಂತ ಅಂದರೆ ಅವ್ನಿನ್ನು ನಾನು ಬಿಟ್ಟೋಗಿದ್ದೀರಾ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇನ್ನು ಮನೇಲೇ ಬೋಂಡ ಕಡಲೆಕಾಯಿ ಅದು ಇದು ಮಾಡ್ಕೊಂಡು ತಿಂದ್ವಿ. ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಮಾರ್ನಿಂಗ್ ಎದ್ದು ಎಲ್ಲ ಫ್ರೆಶಪ್ ಆಗಿ ನಾವು ರೆಡಿ ಆಗೋಷ್ಟಾಗ ಅಪ್ಪಾಜಿರು ದೇವಸ್ಥಾನ ಪೂಜೆಯಿಂದ ಬಂದರು. ಪೂಜೆ ಇಲ್ಲ ಅಂದರೆ ಅವತ್ತು ಬೇಗನೆ ಪೂಜೆ ಮುಗಿಸ್ಕೊಂಬಂದರು. ದೇವಸ್ಥಾನ ಪೂಜೆ ಇತ್ತಲ್ಲ, ಎಲ್ಲ ಮುಗಿಸ್ಕೊಂಬಂದ್ಮೇಲೆ ಹೊರಟ್ವಿ. ಇನ್ನು ಶ್ರೀ ಮತ್ತು ಮಂದಾರನ ನಾವು ಡೈರೆಕ್ಟು ಯಡಿಯೂರಲ್ಲೇ ಡ್ರಾಪ್ ಮಾಡಿದ್ವಿ. ಅವ್ರು ಟೆಂಪಲಿಗೆ ಬರೋಲ್ಲ, ಹೋಗೋಷ್ಟಾಗಿ ಲೇಟ್ ಆಗುತ್ತೆ ಅಂದರು. ಸೊ ಓಕೆ ಅಂದ್ಬಿಟ್ಟು ಅವ್ರು ಅಲ್ಲಿಂದ ಹಾಗೆ ಬಸ್ ಹತ್ಕೊಂಡು ಹೋದರು. ನಾವೀಗ ಫಸ್ಟ್ ಹೋಗಿದ್ದ ದೇವಸ್ಥಾನ ಅಂದರೆ ಅಟ್ಟಿಲಕ್ಕಮ್ಮ ಅಂತ. ಯಡಿಯೂರಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ. ಇದೇ ನಮ್ಮ ಮನೆ ದೇವರು. ಸೊ ಫಸ್ಟ್ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ಇತ್ತು, ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ. ಇನ್ನು ಮಕ್ಕಳು ಏನಾದರೂ ಆಟ ಆಡೋದಿದ್ರೆ ಕೇಳ್ತಾರೆ ಅಲ್ವಾ, ಆಬ್ವಿಯಸ್ಲಿ. ಸೊ ನಮ್ಮ ಪುನೂ ಅಪರೂಪಕ್ಕೆ ಏನೋ ಕೇಳ್ದ, ನಮಗೂ ಇಲ್ಲ ಅನ್ನೋಕ್ಕೆ ಮನಸ್ಸಾಗಲಿಲ್ಲ. ಹಾಗಾಗಿ ಅಲ್ಲಿಂದ ಕೊಡಿಸ್ಕೊಂಡು ಹೊರಟ್ವಿ. ಇನ್ನು ಕಾರಲ್ಲಿನ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿದ್ದೆ. ಏನು ರೋಸ್ತಂಗೆ ಅದು ಇದು ಪೆಟ್ರೋಲ್ ಹಾಕು, ಎಲ್ಲಿಗೆ ಬಿಡ್ಬೇಕು ನಂಗೆ ಗಾಡಿನ. ಗಣಪತಿ ತೊಗೊಂಬಂದಿದ್ದ ಮನೆಯಿಂದನೇ ದೇವ್ರ ಮೂರ್ತಿನ. ಸೊ ಎಲ್ಲಿಗೆ ಬಿಡಬೇಕು ಏನು ಎತ್ತ ಅಂತ ಇಟ್ಕೊಂಡು ಆಟ ಆಡ್ಕೊಂಡಿದ್ದ. ಅಲ್ಲಿಂದ ನಾವು ನೆಕ್ಸ್ಟು ಜಲ್ದಿಗಿರಿ ಅಮ್ಮ ಅಂತ, ಅದು ಬಂದು ನಾವು ಮನೆ ದೇವ್ರು ಹೋಗಿದ್ವಲ್ಲ ಅಟ್ಟಿಲಕ್ಕಮ್ಮ. ಸೊ ಅದ್ರ ತಂಗಿ ಅಂತೆ. ಅಟ್ಟಿಲಕ್ಕಮ್ಮದಲ್ಲಿ ನಾನ್ ವೆಜ್ ಏನು ಮಾಡಲ್ಲ, ಓನ್ಲಿ ವೆಜ್ ಅದು. ಇಲ್ಲಿ ಜಲ್ದಿಗಿರಿ ಅಮ್ಮದಲ್ಲಿ ಕೋಳಿ ಎಲ್ಲ ಕುಯ್ಯೋರು ಅಂದರೆ ಮಂದಿಯವರು ಜಾಸ್ತಿ ಇರ್ತಾರಲ್ಲ. ಈಗ ಒಕ್ಲುಗಳು ನಾನ್ ವೆಜ್ ತಿನ್ನೋರಿಗೆ ಅಲ್ಲಿ ಬಂದು ಕೋಳಿ ಎಲ್ಲ ಕುಯ್ಕೊಂಡು ಆ ಥರ ಏನೋ ಒಂದು ಪದ್ಧತಿ ಇದೆ. ಸೊ ಅಲ್ಲಿ ನಾವು ಬಂದಾಗಲೆಲ್ಲ ಆಲ್ಮೋಸ್ಟ್ ಅಟ್ಟಿಲಕ್ಕಮ್ಮಗೆ ಬಂದಾಗಲೆಲ್ಲ ಅಲ್ಲಿ ಹೋಗಿ ಕೈ ಮುಗ್ದೇ ಹೋಗೋದು. ಸೊ ಅಲ್ಲಿ ವೀಡಿಯೋ ಮಾಡೋದು ಮರ್ತೆ, ಇನ್ನು ಕಾರಲ್ಲಿ ಕೂತ್ಕೊಂಡಾಗ ನೆನ್ಪು ಬಂತು, ಅವಾಗ ಮಾಡಿಕೊಂಡೆ. ಅಲ್ಲಿ ಕೈ ಎಲ್ಲ ಮುಕ್ಕೊಂಡು ಅಲ್ಲಿಂದನೂ ದರ್ಶನ ಚೆನ್ನಾಗಾಯಿತು. ಇಲ್ಲೊಂದು ಸ್ವಲ್ಪ ರಶ್ ಇತ್ತು, ಬಟ್ ಅಟ್ಟಿಲಕ್ಕಮ್ಮದಲ್ಲಿ ಫುಲ್ಲು ಫ್ರೀ ಇತ್ತು, ಅಷ್ಟೊಂದು ಜನ ಏನಿರಲಿಲ್ಲ. ಚೆನ್ನಾಗಿ ದರ್ಶನ ಎಲ್ಲ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಅವಾಗ ಅನ್ನಿಸ್ತು ಫ್ರೀ ಇರೋ ಟೈಮಲ್ಲಿ ಬರಬೇಕು, ಹಿಂಗೆ ರಶ್ ಇದ್ದಾಗ ಬಂದರೆ ಸುಮ್ಮನೆ ಎಕ್ಸ್ಟ್ರಾ VIP ಟಿಕೆಟ್ ಅಂತಲೂ ತೊಗೊತೀವಿ, 500-1000 100 ರೂಪಾಯಿ ಹಿಂಗೆಲ್ಲ ಕೊಟ್ಟು. ಬಟ್ ಎಂತಕ್ಕೂ ಯೂಸ್ ಆಗೋಲ್ಲ, ದೇವ್ರನ್ನ 1 ನಿಮಿಷ ನೋಡೋಕ್ಕೂ ಬಿಡೋಲ್ಲ. ಇನ್ನು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಹಿಡಿಯೂರಿಗೆ. ನಾವು ಒಂದ್ಸಲಿ ಅಂತ ಅಟ್ಟಿಲಕ್ಕಮ್ಮಗೆ ಬಂದರೆ ಇವು 3 ದೇವಸ್ಥಾನ ಮುಗಿಸ್ಕೊಂಡೆ ನಾವು ಒಟ್ಟಿಗೆ ಮನೆಗೆ ಹೋಗೋದು. ಸೊ ಅಲ್ಲಿ ಯಡಿಯೂರಲ್ಲೂ ಅಷ್ಟು ರಶ್ ಇರಲಿಲ್ಲ. ಫುಲ್ಲು ಡೈರೆಕ್ಟಾಗಿ ಅಂದರೆ ನಾರ್ಮಲ್ ಹೋಗಬೇಕು ಸುತ್ತಕೊಂಡೇ,
ಬಟ್ ಏನಂದರೆ ಜನ ಇರಲಿಲ್ಲ, ಈಸಿಯಾಗಿ ಆಯಿತು. ಕಾರ್ನೇ ದೇವಸ್ಥಾನ ಮುಂದಕ್ಕೆ ಬಿಡ್ತಾ ಇದ್ದಾರೆ ಅಂದರೆ ಲೆಕ್ಕ ಹಾಕಿ, ಇನ್ನೆಷ್ಟು ಫ್ರೀ ಇರಬೇಡ ಅಂತ. ಆ್ಯಕ್ಚುಲಿ ಅಲ್ಲೆಲ್ಲೋ ದೂರದಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸಿ ಬರಬೇಕು. ಬಟ್ ಇವತ್ತೆಲ್ಲ ಡೈರೆಕ್ಟ್ ದೇವಸ್ಥಾನಕ್ಕೆ ಬಿಡ್ತಿದ್ರು. ಅಷ್ಟು ಅಂದರೆ ದೇವಸ್ಥಾನ ಮುಂದಕ್ಕೆ ಕಾರ್ ಬಿಡ್ತಾಯಿದ್ರು. ಅಷ್ಟೊಂದೇನು ರಶ್ ಇರಲಿಲ್ಲ. ನಾವು ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ ಅಮ್ಮ ಒಟ್ಟಿಗೆ ಎಲ್ಲ ಪೂಜೆ ಸಾಮಾನು ಒಂದೇ ಹತ್ರ ಆವಾಗಲೇ ತೊಗೊಂಡಿದ್ರು. ಸೊ ನಾವು ಪೂಜೆ ಸಾಮಾನೆಲ್ಲ ತೊಗೊಂಡು ಹೋದ್ವಿ. ಇನ್ನು ಒಳಗಡೆ ಹೋದರೆ ಒಂದು ಸ್ವಲ್ಪ ರಶ್ ಇರುತ್ತೇನೋ ಅನ್ನಿಸ್ತಿತ್ತು. ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ. ಕಾರ್ ಪಾರ್ಕಿಂಗ್ ಮಾಡಿ ಹೋದ್ಮೇಲೆ ನೀವೇ ನೋಡ್ತಾ ಇರ್ಬೋದು ಇವಾಗ ಅಷ್ಟು ರಶ್ ಏನಿಲ್ಲ, ಆರಾಮಾಗಿ ಹೋಗ್ತಾಯಿದ್ದೀವಿ. ಇನ್ನು ಅಮ್ಮ ಹಿಂದೆ ಉಳ್ಕೊಂಡ್ರು. ಇಲ್ಲಿ ಕಾಯಿನ ಮಿಡಲಲ್ಲಿ ಕಾಯಿ ರಸೀತಿ ಕಾಯಿ ಇದ್ದರೆ ಪೂಜೆಗೆ ರಸೀತಿ ತೊಗೋಬೇಕು. ಅದು ತಗೊಂಡು ಕಾಯಿ ಹೊಡಿಸ್ಕೊಬರ್ತಾಯಿದ್ರು. ಇನ್ನು ನಾನು ಅಪ್ಪಾಜಿ ಮತ್ತು ಪುನು ಮುಂದೆ ಹೋಗ್ಬಿಟ್ಟಿದ್ವಿ. ಇನ್ನೇನು ಅಲ್ಲಿ ಒಳಗಡೆ ಸಿಗುತ್ತಲ್ಲ ಅಂತ ಹೋದ್ವಿ. ಇನ್ನು ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇದು ಬಂದು ಸಿದ್ಧಲಿಂಗೇಶ್ವರ. ಇಲ್ಲಿ ದಿನಕ್ಕೆ 3 ರಿಂದ 4 ಸಲ ಅಭಿಷೇಕ ಮಾಡ್ತಾ ಇರ್ತಾರೆ. ಅಂದರೆ ಏನಂದರೆ ಮಾಡ್ತಾನೆ ಇರ್ತಾರೆ, ದಿನದಿಂದ 1 hour 2 hour ಗ್ಯಾಪ್ ಬಿಟ್ಟು ಮಾಡ್ತಾನೆ ಇರ್ತಾರೆ. ಇನ್ನು ಅಪ್ಪಾಜಿ ಇವತ್ತು ಕಡಿಮೆ ಇದ್ದಾರಲ್ಲ, ಅರ್ಚನೆ ಮಾಡ್ಸೋಣ ಅಂದ್ಬಿಟ್ಟು ಅರ್ಚನೆಗೆ ರಸೀತಿ ತೊಗೊಂಡ್ರು. ಇನ್ನು ಅರ್ಚನೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ಒಳಗಡೆಗೆ ಬಿಟ್ಟಿದ್ರು. ಅರ್ಚನೆ ಅಂದರೆ ಒಳಗಡೆಗೆ ಬಿಡ್ತಾರೆ. ಸೊ ದೇವ್ರನ್ನ ಫಸ್ಟ್ ಟೈಮ್ ನಾನು ಅಷ್ಟು ಹತ್ರದಿಂದ ನೋಡಿದ್ದು. ಒಂಥರ ಖುಷಿ ಆಯಿತು, ನೆಮ್ಮದಿಗೆ ಒಳ್ಳೇದಾಯಿತು. ನಮಗೇನೇನು ಬೇಕು ಎಲ್ಲ ಖುಷಿಯಾಗಿ ಒಳ್ಳೆ ಆಶೀರ್ವಾದ ಕೊಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಅಲ್ಲಿಂದ ಬಂದ್ವಿ. ಇನ್ನು ನೀವು ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಇದನ್ನು ಆ್ಯಕ್ಚುಲಿ ಯಡಿಯೂರಪ್ಪ ಅವರು CM ಆದಾಗ ಗ್ರ್ಯಾಂಟ್ ಮಾಡಿದ್ದು. ಸೊ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಲ್ಲ, ಚೆನ್ನಾಗಿದೆ. ಇನ್ನು ಈ ದೇವಸ್ಥಾನ ಯಾಕೆ ಗರ್ಭಗುಡಿ ಮಾತ್ರ ಹಳೇದಾಗಿದೆ ಅಂದರೆ ಅಪ್ಪಣೆ ಕೊಟ್ಟಿಲ್ಲ, ಹಾಗಾಗಿ ಅದನ್ನು ಹೊಸ್ದಾಗೇನು ಮಾಡಿಲ್ಲ, ಇರೋದನ್ನೇ ಸುಣ್ಣ ಹೊಡೆದಿದ್ದಾರೆ. ಇನ್ನು ಲಕ್ಷ ದೀಪೋತ್ಸವ ಮಾಡ್ತಾರೆ ಕಡೆ ಕಾರ್ತಿಕದಲ್ಲಿ, ಅದು ಸಖತ್ತಾಗಿರುತ್ತೆ. ಇನ್ನು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಆನೆ ನೋಡೋಣ ಅಂತ ಹೋದ್ವಿ. ಆದರೆ ಆನೆ ಹೆಂಗಿತ್ತು ನೋಡಿ, ಆನೆ ನೋಡೋಣ ಅಂತ ಹೋದ್ವಿ. ಆದರೆ ಸ್ಟ್ಯಾಚು ಮಾಡಿಬಿಟ್ಟಿದ್ದಾರೆ ಇವಾಗ. ಐ ಥಿಂಕ್ ಮಾವುತ ಇಲ್ಲ ಅಂತ ರೀಸನ್ಗೇನು ಆನೆ ಬೇರೆ ಕಡೆ ಇದೆ, ಅಲ್ಲಿರಲಿಲ್ಲ, ಸ್ಟ್ಯಾಚು ಥರ ಇತ್ತು. ಇವಾಗ ಸೋಮನಹಳ್ಳಿಗೆ ತಗೊಂಡೋಗು. ಸೋಮನಹಳ್ಳಿ ಕೆರೆ ಇನ್ನು ಅಲ್ಲಿಂದ ಹೊರಟ್ವಿ. ಇನ್ನು ಅಪ್ಪನು ಒಂದು ಪಾಡಿಗೆ ಒಂದು ಕಾರ್ ಹತ್ತುತ್ತಿದ್ದಂಗೆ ಆಲ್ರೆಡಿ ಮತ್ತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ. ಇನ್ನು ಹೊಟ್ಟೆ ಹಸು ಆಗಿದೆ ಅಂದ. ಆಲ್ಮೋಸ್ಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ಅವ್ನಿಗೆ ಏನೇನು ಬೇಕು ನಾವೆಲ್ಲ ತೊಗೊಂಡಿರ್ತೀವಿ. ಇನ್ನು ಚಿತ್ರಾನ್ನ ಮಾಡಿದ್ವಲ್ಲ, ಚಿತ್ರಾನ್ನ ತೊಗೊಂಡಿದ್ದೆ. ಸೊ ಚಿತ್ರಾನ್ನ ತಿನ್ನಿಸ್ಕೊಂಡು ಹೊರಟ್ವಿ. ಇನ್ನು ನೆಕ್ಸ್ಟ್ ನಾವು ಡೈರೆಕ್ಟ್ ಮನೆಗೆ ಹೋಗ್ತಾ ಇಲ್ಲ. ಇನ್ನು ನಮ್ಮ ಅಪ್ಪಾಜಿಯವರ ಅಕ್ಕನ ಮನೇಲಿ ಏನೋ ಒಂದು ಸ್ವಲ್ಪ ಪೂಜೆ ಇತ್ತು. ಸೊ ಹಾಗಾಗಿ ಅಲ್ಲೇ ಊಟಕ್ಕೂ ಹೇಳಿದರು. ಹಾಗೆ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಂದ ಹಾಗೆ ಹೊರಟು ಹೋಗ್ತಾ ಇದ್ದೀವಿ. ಹಾಂ, ಎಲ್ಲಿಗೆ ಸರಿತೀಯಾ? ಯಾರ ತೋಟಕ್ಕೆ ಹೊಡಿತಿದ್ಯಾ? ನಿಮ್ಮ ತೋಟಕ್ಕ. ಇನ್ನು ನೆಂಟರು ಮನೆಯೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಆಲ್ರೆಡಿ ಒಂದು 4 o'clock ಏನೋ ಆಗಿತ್ತು. ನಾವೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಹಿಂಗೆ ಆಟ ಆಡಿದ್ವಿ. ಅವನು ಮಲ್ಕೊಳ್ಳೋ ಅಂದರೂ ಮಲ್ಕೊಳ್ಳೇ ಇಲ್ಲ. ಹಂಗೆ 4:30 ತನಕ ಹಿಂಗಾಡಿ ನಮ್ಮನ್ನು ಎಬ್ಬಿಸ್ತಾ ಒಟ್ಟು ಹಂಗೆ ಆಟ ಆಡ್ಕೊಂಡು ಆಮೇಲೆ ಅವನು ಆಟ ಆಡ್ತೀನಿ ನಾನು ಅಂತ ಹೋದ. ಹೊಸ ಆಟ ಸಾಮಾನಲ್ವಾ, ನಾವು ಚಿಕ್ಕ ಮಕ್ಕಳಲ್ಲಿ ಹೀಗೆ ಇದ್ವಿ. ಎಷ್ಟು ಚೆನ್ನಾಗಿ ಈ ಥರ ಚಿಕ್ಕ ಮಕ್ಕಳಲ್ಲಿ ಮೆಮೊರೀಸ್ ಇದೆ ಹೇಳಿ, ಎಷ್ಟು ಚೆನ್ನಾಗಿರುತ್ತೆ ಆ ಥರ ಎಲ್ಲ ಆಟ ಆಡಿಕೊಂಡು. ಹಾಗೆ ಮಾತಾಡಿಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು, ಒಂದು ಮಣ್ಣು ಏನೇನೋ ಕೇಳ್ದ, ಒಂದು ಸ್ವಲ್ಪ ಎಲ್ಲ ಅಲ್ಲಿಗೆ ಕಲ್ ಮೇಲೆ ತಂದು ಕೊಟ್ಟು ಅಲ್ಲೇ ಆಟ ಆಡ್ಕೊಂಡು ಕೂತಿದ್ದ ಅವನು. ಇನ್ನು ಸರಿ ಅಂದ್ಬಿಟ್ಟು ನನಗೂ ನೆಕ್ಸ್ಟ್ ಸೋಮವಾರ ಇದ್ದಿದ್ದರಿಂದ ಪೂಜೆಗೆ ಹೂವು ಅದು ಇದು ಎಲ್ಲ ಕೆಲಸ ಇತ್ತು. ಇನ್ನು ಅಮ್ಮ ಹೂವು ಎತ್ತಕ್ಕೋದ್ರು. ನನ್ನ ಎಲೆಗಳೆಲ್ಲ ತೊಳೆದು ಬಿಡೋಣ ಅಂತ ಹೋದೆ. ಸೊ ಏನೋ ಒಂಥರ ಮನೆಗೆ ಹೋದರೆ ಫುಲ್ ಬ್ಯುಸಿ ಲೈಫ್ ಒಂಥರ, ಅದೇ ಚೆನ್ನಾಗಿರುತ್ತೆ ಅನಿಸುತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಇನ್ನು ಅವನ ಜೊತೆ ನಾನೊಂದು ಸ್ವಲ್ಪ ಮಾತಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ನಾನು ಹೋದೆ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಈ ವಿಡಿಯೋ ನೋಡ್ತಾ ಇದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಹೀಗೆ ಹಾರೈಸ್ತಾ ಇರಿ. ಬಾಯ್ ಬಾಯ್.